ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸತತ ಪ್ರಯತ್ನದ ನಂತರ ತಂತ್ರ, ಪ್ರತಿತಂತ್ರ, ಕುತಂತ್ರ, ಷಡ್ಯಂತ್ರ ಎಲ್ಲವನ್ನು ಮಿಶ್ರಣ ಮಾಡಿ BJP ಕೊನೆಗೂ ಮಮತಾ ಬ್ಯಾನರ್ಜಿ ಅವರನ್ನು ಅಧಿಕಾರದಿಂದ ಕೆಳಗೆ ಇಳಿಸೋದ್ರಲ್ಲಿ ಸಫಲ ಆಗಿದೆ. ಆ ಮೂಲಕ TMCಯ ಭದ್ರಕೋಟೆಯನ್ನು ಕೆಡವಿ ಬಿಸಾಕಿದೆ. ಸೊ ಈ ಸೋಲಿನ ಹಿಂದೆ, ಮಮತಾ ಬ್ಯಾನರ್ಜಿ ಅವರ ಈ ಸೋಲಿನ ಹಿಂದೆ ಇರುವಂತಹ ಪ್ರಮುಖ 4 ಕಾರಣಗಳನ್ನು ಇವತ್ತು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ದಟ್ ನಿಮಗೆ ಅರ್ಥ ಆಗುತ್ತೆ ಆ ಸೋಲಿನ ಹಿಂದೆ ಏನೆಲ್ಲ ಕೆಲಸ ಮಾಡಿದೆ ಅಂತ. ಅದರಲ್ಲಿ ಮುಖ್ಯವಾಗಿರುವಂತಹ 4 ಕಾರಣಗಳೇನು ಅಂತಂದರೆ, ಒಂದು SIR. BJP ಮತ್ತು ಎಲೆಕ್ಷನ್ ಕಮಿಷನ್ ಜಂಟಿಯಾಗಿ ನಡೆಸ್ತಿರುವಂತಹ ಈ SIR ಒಂದೊಂದೇ ರಾಜ್ಯದಲ್ಲಿ ಅಲ್ಲಿನ ಸರ್ಕಾರಗಳನ್ನು, ಅಲ್ಲಿನ ಪಕ್ಷಗಳನ್ನು ನುಂಗ್ತಾ ಹೋಗ್ತಿದೆ. ಅದು ಹೇಗೆ ಪಶ್ಚಿಮ ಬಂಗಾಳದಲ್ಲಿ ನುಂಗಿದೆ ಮಮತಾ ಬ್ಯಾನರ್ಜಿಯವರ ಓಟುಗಳನ್ನು ಅನ್ನೋದನ್ನು ವಿವರಿಸ್ತೀನಿ. ಆ ನಂತರ ಎಲೆಕ್ಷನ್ ಕಮಿಷನ್ ಕೈಗೊಂಡಂತಹ ಇತರೆ ಕಾರ್ಯಗಳು, ಸಿಬ್ಬಂದಿ ನೇಮಕದಿಂದ ಹಿಡಿದು ಸೈನ್ಯವನ್ನು ನಿಯೋಜನೆ ಮಾಡಿದ ರೀತಿ, ಪ್ಲಸ್ ಕೌಂಟಿಂಗ್ಗೆ ಬಳಸಿದಂತಹ ಸಿಬ್ಬಂದಿ ಎಲ್ಲವನ್ನೂ ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಹೇಗೆ ಆ ಅಂಶಗಳು ಮಮತಾ ಬ್ಯಾನರ್ಜಿಯ ಸೋಲಿಗೆ ಕಾರಣ ಆದವು ಅಥವಾ TMC ಸೋಲಿಗೆ ಕಾರಣ ಆದವು ಅಂತ. ಆ ನಂತರ ಕಾಂಗ್ರೆಸ್ಸಿನ ಮೂರ್ಖತನ ಅಥವಾ ಸ್ವಾರ್ಥ, ಅದು ಹೇಗೆ ಪಶ್ಚಿಮ ಬಂಗಾಳದಲ್ಲಿ BJP ಗೆಲುವಿಗೆ ಸಹಕಾರಿಯಾಯಿತು ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಕೊನೆಯದಾಗಿ 4ನೇದು, ಸ್ವತಃ ಮಮತಾ ಬ್ಯಾನರ್ಜಿ ಅವರ ಅಹಂ, ಅದು ಸಹ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದೆ. ಅವರ ಸೋಲಿಗೆ ಅವರ ಅಹಂ ಕೂಡ ಒಂದು ಮುಖ್ಯವಾದ ಅಂಶ ಮತ್ತು ಕಾರಣ. ಅದು ಹೇಗೆ ಅನ್ನೋದನ್ನು ವಿವರಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಮೊದಲಿಗೆ SIR. ಈ SIR ಅಂದರೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಈ ಹಿಂದೆನೇ ಸಾಕಷ್ಟು ಬಾರಿ ಹೇಳಿದ್ದೆ. ಯಾಕಂದರೆ ಬಿಹಾರದಲ್ಲಿ SIR ಮಾಡಿದಾಗ ವಿಸ್ತೃತವಾಗಿ ನಾನು ಅದರ ಬಗ್ಗೆ ಮಾತಾಡಿದ್ದೀನಿ. ಸೊ ಅದರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ SIR ಅನ್ನು ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಆತುರವಾಗಿ ಮಾಡಲಾಯಿತು. ಕಾರಣ ಇಷ್ಟೇ, BJPಗೆ ಅನುಕೂಲ ಆಗಲಿ ಅನ್ನೋದು. ಅದು ಓಪನ್ ಟ್ರೂತ್, ಅದನ್ನು ಮುಚ್ಚಿಡೋದಕ್ಕೆ ಆಗೋದಿಲ್ಲ. ಸುಮಾರು 90 ಲಕ್ಷಕ್ಕಿಂತ ಹೆಚ್ಚು ಜನರ ಹೆಸರುಗಳನ್ನು ಕಟ್ ಮಾಡಲಾಯಿತು. ಅದರಲ್ಲಿ 27 ಲಕ್ಷ ಜನ ಕಳೆದ ಬಾರಿ ಮತ ಚಲಾಯಿಸಿದ ಮತದಾರರು. ಆ 27 ಲಕ್ಷ ಜನ ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟಲ್ಲಿ ಈಗ ಸಮಯ ಇಲ್ಲ, ಮುಂದಕ್ಕೆ ನೋಡೋಣ ಅಂತ ಪ್ರಕರಣವನ್ನು ಮುಂದೂಡಿತು. ಆ ಮೂಲಕ 27 ಲಕ್ಷ ಜನ ಮತದಾನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅದು ಸುಮಾರು 4.15%. ಟೋಟಲ್ 4.15% ಟೋಟಲ್ ಮತದಾರರ ಸಂಖ್ಯೆಯಲ್ಲಿ 4.15% ಬರುತ್ತೆ. ಮಮತಾ ಬ್ಯಾನರ್ಜಿ ಮತ್ತು BJPಗೆ ವೋಟ್ ಶೇರ್ ಪರ್ಸೆಂಟೇಜ್ ಇದೆಯಲ್ಲ, ಅದರ ಅಂತರ 5%. ಸೊ ಅಲ್ಲಿಗೆ ಆಲ್ಮೋಸ್ಟ್ ಎಷ್ಟು ಜನರನ್ನು SIR ಮೂಲಕ ಕಿತ್ತು ಬಿಸಾಕಲಾಯಿತೋ ಆ ಸಂಖ್ಯೆಗೆ ಅನುಗುಣವಾಗಿಯೇ TMC ಮತ್ತು BJP ನಡುವಿನ ಅಂತರ ಬಂದು ನಿಂತ್ಕೊಂಡಿದೆ. ಹಾಗಾದರೆ ಏನಾಯಿತು TMC ಮತ್ತು ಇದರ ನಡುವೆ? ಈ SIR ಅಲ್ಲಿ ಹೆಸರು ತೆಗೆದ್ರಲ್ಲ, ಎಷ್ಟು ಸಂಖ್ಯೆಯಲ್ಲಿ ಎಫೆಕ್ಟ್ ಆಯಿತು ಸೀಟುಗಳಲ್ಲಿ ಅಂತ ನೋಡೋದಾದರೆ, ಯಾವ ಸೀಟುಗಳಲ್ಲಿ 5,000ಕ್ಕಿಂತ ಕಡಿಮೆ ಮತದಾರರನ್ನು ತೆಗೆದು ಬಿಸಾಕಿದ್ರು SIR ಮೂಲಕ, ಅಂತಹ ಸೀಟುಗಳು 13. 5,000ಕ್ಕಿಂತ ಕಡಿಮೆ ಮತದಾರರನ್ನು ತೆಗೆದು ಹಾಕಿರುವಂತಹ SIR ಕ್ಷೇತ್ರಗಳು 13. ಅದರಲ್ಲಿ 12 ಕ್ಷೇತ್ರಗಳಲ್ಲಿ BJP ಜಯಶಾಲಿಯಾಗಿದೆ. ಒಂದೇ ಒಂದು ಕ್ಷೇತ್ರದಲ್ಲಿ TMC ಗೆದ್ದಿದೆ. 5,000ದಿಂದ 15,000 ಜನ ಮತದಾರರನ್ನು ತೆಗೆದು ಹಾಕಿರುವಂತಹ ಕ್ಷೇತ್ರಗಳ ಸಂಖ್ಯೆ 64. ಅದರಲ್ಲಿ 46 ಸೀಟುಗಳಲ್ಲಿ BJP ಗೆಲುವನ್ನು ಸಾಧಿಸಿದೆ. TMC ಕೇವಲ 17 ಸೀಟಲ್ಲಿ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿದೆ. 15,000ದಿಂದ 25,000 ಮತದಾರರನ್ನು ತೆಗೆದಿರುವಂತಹ ಮತಕ್ಷೇತ್ರಗಳ ಸಂಖ್ಯೆ 69. ಅದರಲ್ಲಿ 44 ಕ್ಷೇತ್ರಗಳಲ್ಲಿ BJP ಗೆದ್ದಿದೆ. TMC ಕೇವಲ 23 ಸ್ಥಾನಗಳನ್ನು ಮಾತ್ರ ಪಡ್ಕೊಂಡಿದೆ ಈ 69ರಲ್ಲಿ. ಇನ್ನು 25,000ಕ್ಕಿಂತ ಹೆಚ್ಚು ಮತದಾರರನ್ನು ತೆಗೆದು ಹಾಕಿರುವಂತಹ ಕ್ಷೇತ್ರಗಳ ಸಂಖ್ಯೆ 147. ಆ 147ರಲ್ಲಿ 60ರಲ್ಲಿ ಮಾತ್ರ TMCಗೆ ಗೆಲುವು ಸಿಕ್ಕಿರೋದು. ಇನ್ನು 87 ಕ್ಷೇತ್ರಗಳಲ್ಲಿ BJP ಗೆಲುವನ್ನು ಸಾಧಿಸಿದೆ. ಅಲ್ಲಿಗೆ ನಿಮಗೆ ಅರ್ಥ ಆಗಿರಬಹುದು SIR ಅನ್ನು ಯಾವ ರೀತಿ ಬಳಸ್ಕೊಂಡಿದ್ದಾರೆ BJP ಮತ್ತು
ಎಲೆಕ್ಷನ್ ಕಮಿಷನ್. ಸ್ಪಷ್ಟವಾಗಿ ಅರ್ಥ ಆಗಿರುತ್ತೆ. ಇನ್ನು ಎರಡನೇ ಕಾರಣ ನಾನು ಹೇಳಿದಂಥದ್ದು ಎಲೆಕ್ಷನ್ ಕಮಿಷನ್ನ ನಡವಳಿಕೆ. ಆರಂಭದಿಂದ ಚುನಾವಣೆಗಳು ಘೋಷಣೆ ಆದ ದಿನದಿಂದ ಚುನಾವಣಾ ಘೋಷಣೆಯಲ್ಲಿಯೇ ರಾಜಕೀಯ ತುಂಬಿತ್ತು. ಯಾಕೆಂದರೆ ಈ ಹಿಂದೆ ಎಲ್ಲ 7 ಹಂತದ ಮತದಾನಗಳನ್ನು ಮಾಡ್ತಿದ್ದಂತಹ ಜಾಗದಲ್ಲಿ ಕೇವಲ 2 ಹಂತದ ಮತದಾನಗಳನ್ನು ಈ ಬಾರಿ ಮಾಡುವಂತಹ ಅವಶ್ಯಕತೆ ಏನು ಬಿತ್ತು? ಓಕೆ, ಅಲ್ಲಿ ಸುಧಾರಿಸಿಬಿಟ್ಟಿದೆ, ಕಾನೂನು ಸುವ್ಯವಸ್ಥೆ ಸುಧಾರಿಸಿದೆ ಅನ್ನೋದಾದರೆ, ಈ ಹಿಂದೆ ಯಾವತ್ತೂ ನಿಯೋಜನೆ ಮಾಡದ ದೊಡ್ಡ ಸಂಖ್ಯೆಯಲ್ಲಿ ಅರಸೇನಾ ಪಡೆಗಳನ್ನು ನಿಯೋಜನೆ ಮಾಡುವಂತಹ ಪರಿಸ್ಥಿತಿಯನ್ನು ಯಾಕೆ ನಿರ್ಮಾಣ ಆಯಿತು? ಗಲಭೆಗ್ರಸ್ತ ಮಣಿಪುರದಲ್ಲಿ ನಿಯೋಜನೆ ಮಾಡಿರುವುದಕ್ಕಿಂತ ಹೆಚ್ಚು, ಕಾಶ್ಮೀರದಲ್ಲಿ ನಿಯೋಜನೆ ಮಾಡಿರುವುದಕ್ಕಿಂತ ಹೆಚ್ಚು ಅರಸೇನಾ ಪಡೆಗಳನ್ನು ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಗೆ ಬಳಸಲಾಯಿತು. ಅಲ್ಲಿಗೆ ಎಲೆಕ್ಷನ್ ಕಮಿಷನ್ನ ಆಟ ಚುನಾವಣಾ ದಿನಾಂಕಗಳ ಘೋಷಣೆಯಿಂದಲೇ ಶುರುವಾಯಿತು ಅಂತಲೇ ಅನ್ಕೋಬೇಕಾಗುತ್ತೆ. ಆ ನಂತರ IPS IAS ಆಫೀಸರ್ಗಳನ್ನು ಟ್ರಾನ್ಸ್ಫರ್ ಮಾಡಿದ್ದು. ಮಮತಾ ಬ್ಯಾನರ್ಜಿ ಸರ್ಕಾರದಲ್ಲಿ ಉದ್ಯೋಗ ಮಾಡ್ತಿದ್ದವರು ಎಲ್ಲರೂ ಆಲ್ಮೋಸ್ಟ್ 100 ಸಂಖ್ಯೆಯಲ್ಲಿ ಟ್ರಾನ್ಸ್ಫರ್ ಮಾಡಿ ಬೇರೆಯವ್ರನ್ನ ತಂದು ಅಲ್ಲಿ ಕೂರಿಸಿದ್ರು. ಎಲೆಕ್ಷನ್ ಕಮಿಷನ್ಗೆ ಅಧಿಕಾರ ಇರುತ್ತೆ ಚುನಾವಣೆ ಸಂದರ್ಭದಲ್ಲಿ. ಅದರಲ್ಲಿ ಹೆಚ್ಚಿನವರು ಹೊರ ರಾಜ್ಯದವರು, BJP ಶಾಸಿತ ರಾಜ್ಯದ ಅಧಿಕಾರಿಗಳು. IPS ಆಫೀಸರ್ಗಳನ್ನು ತಂದು ಕೂರಿಸಿದ್ರು. ಅವೆಲ್ಲರೂ ಸಹ ಉತ್ತರ ಪ್ರದೇಶದಿಂದ ಹೆಚ್ಚಾಗಿ ಬಂದರು. ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷ ಕಾರುವಂತಹ ಕೆಟ್ಟ ಹೆಸರು ಇರುವಂತಹ ಆಫೀಸರ್ಗಳು, ಯೋಗಿ ಆದಿತ್ಯನಾಥ್ಗೆ ತುಂಬ ಆತ್ಮೀಯರಾಗಿರುವಂತಹ ಆಫೀಸರ್ಗಳು ಇಂಥವ್ರನ್ನೇ ತಂದಲ್ಲಿ ಕೂರಿಸಿದ್ರು. ಯಾವ ಮಟ್ಟಕ್ಕೆ ಅಂದರೆ, ಅಲ್ಲಿಂದ ಬಂದಂತಹ ಒಬ್ಬ ಅಬ್ಸರ್ವರ್ ಹೆಸರಿನ ಪೊಲೀಸ್ ಅಧಿಕಾರಿ TMCಯ ಅಭ್ಯರ್ಥಿಯ ಮನೆ ಮುಂದೆ ಹೋಗಿ ಬೆದರಿಕೆ ಹಾಕುವ ವಿಡಿಯೋನೇ ಹೊರಗಡೆ ಬಂತು. TMC ಅಭ್ಯರ್ಥಿಯ ಮನೆ ಮುಂದೆ ಹೋಗಿ ಉತ್ತರ ಪ್ರದೇಶದ ಪೊಲೀಸ್ ಆಫೀಸರ್ ಬೆದರಿಕೆ ಹಾಕ್ತಾನೆ. ಅಂಥ ಘಟನೆಗಳೆಲ್ಲ ನಡೀತು. ಆ ನಂತರ ಕೌಂಟಿಂಗ್ಗೆ ರಾಜ್ಯ ಸರ್ಕಾರದ ಒಬ್ಬ ಉದ್ಯೋಗಿಯನ್ನು ಬಳಸಲಿಲ್ಲ. ಎಲ್ಲರೂ ಕೇಂದ್ರ ಸರ್ಕಾರದ ಉದ್ಯೋಗಿಗಳೇ ಆಗಿದ್ದರು. ಆ ಮೂಲಕ ಎಲೆಕ್ಷನ್ ಕಮಿಷನ್ ಏನು ಮಾಡಬಹುದು ತನ್ನ ಸಾಧ್ಯತೆಗಳು ಅದನ್ನೆಲ್ಲ ಮಾಡಿತು. ಸೊ ಇಲ್ಲಿ ನಾನು 4 ಅಂಶಗಳ ಪೈಕಿ 2 ಅಂಶಗಳನ್ನು ಹೇಳಿದ್ದೀನಿ. ಯಾಕೆ ಸೋಲ್ತು TMC ಅಂತ. ಇಲ್ಲಿ ನಾನು 4ರಲ್ಲಿಯೂ ಸಹ BJP ಏನು ಮಾಡ್ತು ಅನ್ನೋದ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ಯಾಕೆಂದರೆ ಈ SIR ಮತ್ತು ಎಲೆಕ್ಷನ್ ಕಮಿಷನ್ನ ಅಂಶಗಳನ್ನು ನಾನು ಹೇಳದ್ನಲ್ಲ, ಅವೆಲ್ಲ BJP ಮಾಡಿಸಿರೋದ್ರಿಂದಲೇ. ಹಾಗಾಗಿ BJP ಮತ್ತು ಎಲೆಕ್ಷನ್ ಕಮಿಷನನ್ನು ನಾವು ಪ್ರತ್ಯೇಕ ಮಾಡಿ ನೋಡುವ ಸಾಧ್ಯತೆಯೇ ಇಲ್ಲ, ಅವಶ್ಯಕತೆಯೂ ಇಲ್ಲ. ಹಾಗಾಗಿ ನಾನು BJPನ ಪ್ರತ್ಯೇಕವಾಗಿ ಒಂದು ಪಾಯಿಂಟ್ ಮಾಡಿಲ್ಲ. ಎಲೆಕ್ಷನ್ ಕಮಿಷನಲ್ಲಿ ಬಂದಂತಹ ವಿಚಾರಗಳನ್ನೇ ಎಲ್ಲವೂ BJP ಕಡೆಯಿಂದ ಆಯಿತು ಅಂತಲೇ ನೀವು ತಿಳ್ಕೊಳ್ಬಹುದು. ಇನ್ನು 3ನೇದು ಕಾಂಗ್ರೆಸ್ಸಿನ ಮೂರ್ಖತನ. ಕಾಂಗ್ರೆಸ್ ಪಕ್ಷ ತನ್ನ ಯೋಗ್ಯತೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಲ್ಲಿಯವರೆಗೆ ಸಾಧ್ಯ ಆಗಿಲ್ಲ. ಅದಕ್ಕೆ ಸೋಲಿನ ನಂತರ ಸೋಲು ಆಗ್ತಿದ್ರು ಸಹ ತಾನೇನೋ ದೊಡ್ಡ ರಾಷ್ಟ್ರೀಯ ಪಕ್ಷ, ತಾನು ದೊಡ್ಡ ಬಿಗ್ ಬ್ರದರ್, ನಾನು ಹೇಳ್ದಂಗೆ ಬೇರೆಯವರು ಕೇಳಬೇಕು ಅನ್ನುವಂತಹ ಅಹಂಕಾರ, ಮೂರ್ಖತನ ಅದರಲ್ಲಿ ಇವತ್ತಿಗೂ ತುಂಬಿಕೊಂಡಿದೆ. ಅದರಲ್ಲಿ ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿರುವಂತಹ ಕಾಂಗ್ರೆಸ್ನ ಹಿರಿಯ ನಾಯಕ ಅಧೀರ್ ರಂಜನ್ ಚೌಧರಿ ಅನ್ನುವಂತಹ ಮೂರ್ಖ ವ್ಯಕ್ತಿ. ಆ ವ್ಯಕ್ತಿಯ ನಡವಳಿಕೆ ಇತ್ತಲ್ಲ ಚುನಾವಣೆಗಳ ಸಂದರ್ಭದಲ್ಲಿ, ಈಗ ಅಂತಲ್ಲ ಯಾವುದೇ ಚುನಾವಣೆ ಸಂದರ್ಭದಲ್ಲಿ ಈ ಬಾರಿಯೂ ಅದನ್ನೇ ಮಾಡಿದ್ದು. ದಿನ ಬೆಳಗಾದರೆ TMC ಮೇಲೆ ದಾಳಿ. ಓಕೆ, ಆಡಳಿತ ಪಕ್ಷದ ಮೇಲೆ ನೀವು ಟೀಕೆ ಮಾಡಬೇಕು ಮಾಡಿ, ಆದರೆ BJP ವಿರುದ್ಧ ಒಂದು ಪದ ಇರಲ್ಲ, ಒಂದು ಆರೋಪ ಇರಲ್ಲ. ದಿನ ಬೆಳಗಾದರೆ ಮಮತಾ ಬ್ಯಾನರ್ಜಿನ ಟೀಕೆ ಮಾಡೋದು, ವ್ಯಂಗ್ಯ ಮಾಡೋದು. ಎಕ್ಸಿಟ್ ಪೋಲ್ಗಳು ಬಂತಲ್ಲ, ಏಂಜಲ್ ಮಾಧ್ಯಮಗಳು ಕೊಟ್ಟಂತಹ ಮಾರಾಟವಾದ ಎಕ್ಸಿಟ್ ಪೋಲ್ಗಳು, ಆ ಎಕ್ಸಿಟ್ ಪೋಲ್ಗಳು ಬಂದ ಸಂದರ್ಭದಲ್ಲಿ ಇದೇ ಅಧೀರ್ ರಂಜನ್ ಚೌಧರಿ ಎಕ್ಸಿಟ್ ಪೋಲ್ಗಳನ್ನು ಟೀಕೆ ಮಾಡಲಿಲ್ಲ, ಅವುಗಳನ್ನು ಹೊರತೆಗೆಸಿದಂತಹ BJPನ ಟೀಕೆ ಮಾಡಲಿಲ್ಲ. ಬಟ್ ಮಮತಾ ಬ್ಯಾನರ್ಜಿನ ವ್ಯಂಗ್ಯ ಮಾಡಿದ್ರು. ಏನಂದರೆ, ಎಕ್ಸಿಟ್ ಪೋಲ್ ಬಂದ ನಂತರ ಮಮತಾ ಬ್ಯಾನರ್ಜಿ ಫುಲ್ಲು ಟೆನ್ಷನ್ ಆಗ್ಬಿಟ್ಟಿದ್ದಾರೆ. ಅವರು ಇಷ್ಟು ಟೆನ್ಷನಲ್ಲಿ ಇದ್ದಿದ್ದು ನಾನು ಯಾವತ್ತೂ ನೋಡೇ ಇಲ್ಲ. ಇದು ಕಾಂಗ್ರೆಸ್ಸಿನ ನಡವಳಿಕೆ ಪಶ್ಚಿಮ ಬಂಗಾಳದಲ್ಲಿ. ಅಲ್ಲಿ ಹೋಗಿ ಮಮತಾ ಬ್ಯಾನರ್ಜಿ ಜೊತೆಯಲ್ಲಿ ಕೂತ್ಕೊಂಡು ಏನೋ ಒಂದು ಸಂಧಾನ ಮಾಡಿಕೊಂಡು ಮೈತ್ರಿ ಮಾಡಿಕೊಳ್ಳೋ ಪ್ರಯತ್ನ ಮಾಡಲೇ ಇಲ್ಲ. ಅಧೀರ್ ರಂಜನ್ ಚೌಧರಿನ ಮುಂದಕ್ಕೆ ಬಿಡೋದು. ಅಧೀರ್ ರಂಜನ್ ಚೌಧರಿ ನನಗೆ 70 ಸೀಟ್ ಕೊಡು, 100 ಸೀಟ್ ಕೊಡು ಅಂತ ಕೇಳೋದು. ಇವರು ಗೆಲ್ಲೋದು 0. ಕಾಂಗ್ರೆಸ್ನವರು ಪಶ್ಚಿಮ ಬಂಗಾಳದಲ್ಲಿ ಗೆಲ್ಲೋದು 0. ಆದರೆ 70-100 ಸೀಟ್ ಬೇಕಂತೆ TMC ಜೊತೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ.
ಹಾಗೆ ಮಾತಾಡ್ಬಿಟ್ಟು ಟಿ ಎಮ್ ಸಿ ಕೊಡಲ್ಲ ಅನ್ನೋದು ಇವರು ಬಂದುಬಿಡೋದು, ಆಮೇಲೆ ಟಿ ಎಮ್ ಸಿ ವಿರುದ್ಧ ಟೀಕೆ ಮಾಡೋದು, ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿಯೂ ಸಹ ಅಲ್ಲಿ ಆ ರಾಜ್ಯದ ಚುನಾವಣೆಯಲ್ಲಿ ಯಾರನ್ನ ಟಾರ್ಗೆಟ್ ಮಾಡಬೇಕು ಅನ್ನುವಂತಹ ಕಾಮನ್ ಸೆನ್ಸ್ ಇಲ್ಲದೇನೆ ಟಿ ಎಮ್ ಸಿ ವಿರುದ್ಧನೇ ಜಾಸ್ತಿ ಟೀಕೆ ಮಾಡಿದ್ದು. ಟಿ ಎಮ್ ಸಿ ಬಿ ಜೆ ಪಿಯನ್ನು ಗೆಲ್ಲಿಸೋದಕ್ಕೆ ಕೆಲಸ ಮಾಡ್ತಿದೆ ಅಂತ ರಾಹುಲ್ ಗಾಂಧಿ ಭಾಷಣ ಮಾಡ್ತಾರೆ ಅಂದರೆ ಎಂಥ ಮೂರ್ಖತನ ಅದು ಅಂತ ನೀವು ಅರ್ಥ ಮಾಡ್ಕೊಳ್ಬೋದು. ಸೊ ಕಾಂಗ್ರೆಸ್ಸಿನ ಮೂರ್ಖತನವೂ ಸಹ ಒಂದು ಮುಖ್ಯವಾದ ಕಾರಣ ಮಮತಾ ಬ್ಯಾನರ್ಜಿಯವರ ಸೋಲಿನಲ್ಲಿ. ಕೊನೆಯ ಅಂಶ, 4ನೇ ಅಂಶ, ಮಮತಾ ಬ್ಯಾನರ್ಜಿಯವರ ಅಹಂ. ನಾನು ಯಾವೆಲ್ಲ ವಿಚಾರಗಳನ್ನು ಕಾಂಗ್ರೆಸ್ ವಿಚಾರದಲ್ಲಿ ಹೇಳಿದ್ನಲ್ಲ, ಮೈತ್ರಿ ವಿಚಾರದಲ್ಲಿ, ಅದು ಮಮತಾ ಬ್ಯಾನರ್ಜಿಯವರಿಗೂ ಸಹ ಅನ್ವಯಿಸುತ್ತೆ. ಅವರಾದರೂ ಅಟ್ಲೀಸ್ಟು ಬಿ ಜೆ ಪಿ ಅಂತಹ ಕೋಮುವಾದಿ ಪಕ್ಷವನ್ನು ಹಿಮ್ಮೆಟ್ಟಿಸಬೇಕು ಅಂದರೆ ನಾನು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕು, ನನ್ನ ಅಹಂನ ಬಿಟ್ಟು ಮುಂದಕ್ಕೆ ಹೋಗಬೇಕು ಅಂತ ಹೇಳಿ ಇತರೆ ಏನು ವಿರೋಧ ಪಕ್ಷಗಳಿದ್ದಾವೆ, ಕಾಂಗ್ರೆಸ್ ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಲೋಕಲ್ ಲೀಡರ್ಸ್ ಇರ್ಬೋದು, ಅವರನ್ನು ಕರೆದು ಕೂರಿಸಿ ಒಂದು ಒಪ್ಪಂದ ಮಾಡೋ ಪ್ರಯತ್ನ ಮಾಡಿ, ಸಂಧಾನದ ಪ್ರಯತ್ನ ಮಾಡಿ, ಮೈತ್ರಿ ಮಾಡಿಕೊಳ್ಳೋ ಪ್ರಯತ್ನ ಮಾಡಿ, ಒಂದು ಸೀಟು ಬಿಡೋದು ಕೊಡೋದು ಏನೋ ಒಂದು ಮಾಡಿ ಏನೋ ಒಂದು ಮಾಡ್ಕೊಳ್ಳಲ್ಲ. ನೋ, ನನಗೆ ಶಕ್ತಿ ಇದೆ, ನಾನು ಹೋರಾಡ್ತೀನಿ. ಹೋರಾಡಿದ್ರು. ಆಕೇನು ಕಡಿಮೆ ಹೋರಾಡಲಿಲ್ಲ, ಆಕೆ ಹೋರಾಟದಲ್ಲಿ ತಪ್ಪಿದೆ ಅಂತ ನಾನು ಹೇಳ್ತಿಲ್ಲ. ಬಟ್ ಸಮಯ ಸಂದರ್ಭದಲ್ಲಿ ಹೇಗೆ ನೀವು ಚಾಕಚಕ್ಯತೆಯಿಂದ ನಡೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಅರಿವಿರಬೇಕು. ಅದರಲ್ಲೂ ವಿಶೇಷವಾಗಿ ಬಿ ಜೆ ಪಿ ಅಂತಹ ಕುತಂತ್ರಗಳಿಂದಲೇ ಫೇಮಸ್ ಆಗಿರುವಂತಹ ಪಕ್ಷದ ಜೊತೆ ಡೀಲ್ ಮಾಡಬೇಕಾದ್ರೆ, ಅದನ್ನು ಎದುರಿಸಬೇಕಾದ್ರೆ, ಅದರ ವಿರುದ್ಧ ನಿಂತ್ಕೋಬೇಕಾದ್ರೆ ನೀವು ಸಾಕಷ್ಟು ತಲೆ ಓಡಿಸ್ಬೇಕಾಗತ್ತೆ, ಸಾಕಷ್ಟು ತ್ಯಾಗಗಳನ್ನು ಮಾಡಬೇಕಾಗತ್ತೆ, ಸಾಕಷ್ಟು ಅಡ್ಜಸ್ಟ್ಮೆಂಟ್ಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಮಮತಾ ಬ್ಯಾನರ್ಜಿ ಅದು ಯಾವುದಕ್ಕೂ ರೆಡಿ ಇರಲಿಲ್ಲ. ಅವ್ರು ರೆಡಿ ಇದ್ದಿದ್ದು ಒಂದೇ ವಿಚಾರಕ್ಕೆ, ಬಿ ಜೆ ಪಿ ಜೊತೆ ಯಾವ ಲೆವೆಲ್ಗೆ ಬೇಕಾದರೂ ಹೋಗಿ ಗುದ್ದಾಡ್ತೀನಿ ಅಂತ. ಅದು ಬಿಟ್ಟರೆ ಬೇರೆ ವಿಚಾರದಲ್ಲಿ ಆಕೆ ಮನಸ್ಸು ಮಾಡಲಿಲ್ಲ. ಆ ಕಾರಣಕ್ಕಾಗಿಯೇ ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ ಬಿ ಜೆ ಪಿ ಈಗ ಅಧಿಕಾರಕ್ಕೆ ಬಂದಿದೆ. ಸೊ ಇದಿಷ್ಟು ಮುಖ್ಯವಾದ 4 ಅಂಶಗಳು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಗೆ ಸೋಲಾಗಿರೋದಕ್ಕೆ, ಟಿ ಎಮ್ ಸಿ ಸರ್ಕಾರ ಅಂತ್ಯ ಆಗಿರೋದಕ್ಕೆ ಅಷ್ಟೇ.